ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ. ಸೊ ಜೀರೋ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಅಂದ್ರ ಇವತ್ತಿನ ವಿಡಿಯೋ ಬಹಳ ತುಂಬಾ ಕಠಿಣವಾಗಿರುವಂತ ಒಂದು ಶ್ರಮದ ವಿಡಿಯೋ ಆಗಿರುತ್ತೆ. ಸೊ ಎಲ್ಲರೂ ಮಿಸ್ ಮಾಡದೆ ನೋಡ್ರಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಅನ್ನ ಮಾಡಿಲ್ಲ ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ, ಮತ್ತ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡ್ರಿ, ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಸೊ ಏನಪ್ಪಾ ಅಂದ್ರ ನಾನು ಯಾವ್ದಾವ್ದು ಹೊಸ ವಿಡಿಯೋಗಳು ಬಿಡ್ತೀನಿಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಜಲ್ದಿ ಸಿಗ್ತಾವ. ಸೊ ಹಾಗಾಗಿ ಅವಾಗ ನೀವು ನೋಡ್ಬೋದು. ಪ್ಲೀಸ್ ಏನಪ್ಪಾ ಅಂದ್ರ ಇವತ್ತಿನ ಒಂದು ಕಂಟೆಂಟ್ ಏನಿದೆ ಇಲ್ಲ ತುಂಬಾ ಕಠಿಣ ಪರಿಶ್ರಮದಿಂದ ಕೂಡಿರುವಂತದ್ದು. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋ ಹ್ಯಾಂಗಿದ್ದಲ್ಲ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಏನಾದ್ರು ಅಡಿಗೆಯನ್ನ ಮಾಡಿಕೆ ಊಟ ಮಾಡಮ್ರಿ, ಯಾಕಂದ್ರೆ ಹೊಸವಾಗಿದೆ. ಸೊ ಊಟ ಮನುಷ್ಯನಿಗೆ ತುಂಬಾ ಪ್ರಮುಖವಾದದ್ದು. ಸೊ ಹಾಗಾಗಿ ಬರ್ರಿ ಅಡಿಗೆ ಮಾಡಮ್ರಿ, ಮತ್ತ ಅಡಿಗೆ ಮಾಡಿ ಚೆನ್ನಾಗಿ ಊಟ ಮಾಡಿ ಶಿಸ್ತನಾಗಿ ಒಂದು ಅಚ್ಚುಕಟ್ಟಾಗಿ ಕೆಲಸವನ್ನ ನಿಭಾಯಿಸೋಣ ಬರ್ರಿ. ಇವತ್ತು ನಾವು ಅಡಿಗೆ ಮಾಡತ್ತೀವಿ. ಅಡಿಗೆ ಏನಪ್ಪಾ ಅಂದ್ರ ವೈಟ್ ರೈಸ್ ಮತ್ತು ಟಮಾಟಿ ಚಟ್ನಿ ಮಾಡತ್ತೀನಿ. ಸೊ ಅಡಿಗೆ ವಿಧ ವಿಧವಾಗಿ ಮಾಡ್ಕೊಂಡು ಊಟ ಮಾಡೋಣ ಬರ್ರಿ. ಟಮಾಟಿ ಚಟ್ನಿ ಮಾಡಕ ನಮ್ಗ ಟಮಾಟಿ ಬೇಕಾಗಿದ್ದಾವೆ. ಸೊ 5 ಟಮಾಟಿ ತಗೋತಾ ಇದ್ದೇನೆ. ಮತ್ತೆ ಎರಡು ಉಳ್ಳಾಗಡ್ಡೆ ತಗೋತಾ ಇದ್ದೇನೆ, ಅಂದ್ರೆ ಈರುಳ್ಳಿ ನೋಡ್ಬೋದು ನೀವು. ಈರುಳ್ಳಿ ತಗೋತಾ ಇದ್ದೇನೆ, ಈರುಳ್ಳಿ. ಸೊ ಇದನ್ನ ಕಟ್ ಮಾಡೋಣ ಬರ್ರಿ. ಸೊ ಗಾಯ್ಸ್, ನಾವ್ ಮಾಡಿರುವಂತ ಅಡಿಗೆ ರೆಡಿ ಆಗಿದೆ. ಬರ್ರಿ ಟೇಸ್ಟ್ ಮಾಡಮ್ರಿ ಹೆಂಗಿರ್ತದಂತ ನೋಡತ್ರಿ ಬರ್ರಿ. ಸೊ ಗಾಯ್ಸ್, ವೈಟ್ ರೈಸ್ ಮಾಡಿದ್ದೆ ನಾನು. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರ ವೈಟ್ ರೈಸ್. ವೈಟ್ ರೈಸ್ ಜೊತೆ ನಾನು ಟಮಾಟಿ ಚಟ್ನಿಯನ್ನು ಮಾಡಿದೆ, ಅಂದ್ರೆ ಟಮಾಟಿದು ಪಲ್ಯ. ಸೊ ಅದನ್ನು ಹೇಗಿದೆ ಅಂತ ತೋರಿಸ್ತೀನಿ ಬರ್ರಿ, ಅಂತ ಟೇಸ್ಟ್ ಮಾಡಿ ನೋಡೋಣ. ಸ್ನೇಹಿತರೆ ಬರ್ರಿ, ಇವತ್ತ ಈ ವೈಟ್ ರೈಸ್ ಮತ್ತು ಟಮಾಟಿ ಚಟ್ನಿಯನ್ನ ಊಟ ಮಾಡಮ್ರಿ ಬರ್ರಿ ಊಟ ಮಾಡಮ್ರಿ. ಎಲ್ಲರೂ ಟೇಸ್ಟ್ ಹೆಂಗಾಗ್ಯದ ಅಂತ ಏನ ಚೆಕ್ ಮಾಡಿಲ್ಲ. ಸೊ ಬರ್ರಿ. ಎಲ್ಲ ಕರೆಕ್ಟ್ ಆಗಿದೆ, ಉಪ್ಪು ಖಾರ ಮತ್ತು ಟೇಸ್ಟ್ ಸ್ವಲ್ಪ ಸಖತ್ತಾಗಿದೆ. ನನಗೂ ಅಡಿಗೆ ಮಾಡಕ್ ಬರ್ತದಂತ ಇಲ್ಲಿ ಬಂದ್ ಬಳಕೆ ಗೊತ್ತಾಗಿದೆ. ನೀವು ನೋಡ್ತಿರ್ಬೋದು ಇವತ್ತಿನ ಕೆಲಸ ಏನಪ್ಪಾ ಅಂದ್ರ, ಇಲ್ಲಿ ಕಾಣ್ತಿರುವ ಈ ಶಾಬಾದಿ ಪರಿಚಯ ಏನದಾವಲ್ಲ, ಈ ಒಯ್ದು ಅಲ್ಲಿ ನಾವು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದೇವಲ್ಲ ಆ ಜಾಗಕ್ಕೆ ಒಯ್ದು ಇಡ್ಬೇಕಾಗಿದೆ. ಸೊ ಹಾಗಾಗಿ ಬಹಳ ಕ್ಯೂರಿಯಾಸಿಟಿಯಿಂದ ನೋಡ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ತುಂಬಾ ಕಠಿಣ ಪರಿಶ್ರಮದಿಂದ ಕೂಡಿರುತ್ತದೆ. ದಯವಿಟ್ಟು ಈ ಪರಿಚಯನ ಅಲ್ಲಿ ಒಯ್ದು ಹಾಕ್ಬೇಕು. ಸೊ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ ಅಂತ ಹೇಳ್ತಾ, ಮತ್ತ ನಮ್ಮ ವಿಡಿಯೋಗಳು ಹೆಚ್ಚಾಗಿ ವೀಕ್ಷಿಸ್ತೀರಿ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಜೀರೋ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಬರ್ರಿ ಇವತ್ತ ಕೆಲಸ ಹೆಂಗ ಮಾಡ್ತೀನಂತ ನೋಡತ್ರಿ. ಸ್ನೇಹಿತರೆ ನೀವು ನೋಡ್ತಿರ್ಬೋದು, ಇಲ್ಲಿ ಗಾಡಿ ಬಂದಿದ್ದಾವೆ. ನಾವು ಸದಾ ಆ ಮನೆ ಬತ್ತಿಕೆಯನ್ನು ಪರಿಸಿ ತರಬೇಕಾಗಿದೆ. ಸೊ ನಿಮ್ಗೆ ಕಾಣಿಸ್ಲಿಕ್ಕಿಲ್ಲ, ಜೂಮ್ ಮಾಡಿ ಹಾಕ್ತೀನಿ ಅಂದ್ರೆ ನೋಡ್ಬೋದು. ಅಲ್ಲಿ ಪರಿಸಿವೆ. ಸೊ ಗಿಡ ಅಡ್ಡ ಆಗ್ತಿದೆ ಅಲ್ಲ ಪಕ್ಕಕ್ಕೆ. ಸೊ ಅಲ್ಲಿ ನಿಮಗೆ ಕಾಣ್ಬೋದು ಸ್ನೇಹಿತರೆ, ಇಲ್ಲಿ ಪರಿಸಿದೇವಲ್ಲ, ಪರಿಸಿ ತಗೊಂಡ್ ಬರ್ಬೇಕು. ಸೊ ಬರೀ ಹೋಗಿ ತಗೊಂಡ್ ಬರೋಣ. ಸ್ನೇಹಿತರೆ ನೀವು ನೋಡ್ತಿರ್ಬೋದು, ಈ ಪರಿಸಿ ಒಯ್ಬೇಕಾಗಿದೆ ಈಗ. ಸೊ ಬರ್ರಿ ಒಯ್ಯಮ್ರಿ.
ಸ್ನೇಹಿತರೆ ನೀವು ನೋಡಿದ್ರಲ್ಲ ತುಂಬಾ ಕಷ್ಟ ಇದೆ. ಸೊ ಬರ್ರಿ ಕಷ್ಟ ಇದ್ರು ಮಾಡಮ್ರಿ. ಸೊ ಗೈಸ್ ಆಗಳೇ 4 ಒಯ್ದಿದ್ದೆವು, ಈಗ ಆಪರ್ಸಿ ಒಯ್ಯಮ್ರಿ. ಬರ್ರಿ ಹೆಂಗಿದ್ದಿರ್ತದ ನೋಡಮ್ರಿ ಈ ಕಠಿಣ ಪರಿಶ್ರಮ. ನೀವು ನೋಡ್ಲತ್ತಿರಲ್ಲ 2 ಪರ್ಸಿ ಒಮ್ಮೆ ಒಯ್ಲತ್ತೀನಿ, ಯಾಕಂದ್ರ ಜಲ್ದಿ ಆತತ್ ಹೇಳಿ. ಸೊ ಅದಕ್ಕಾಗಿ ಕಠಿಣ ಪರಿಶ್ರಮವನ್ನು ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ನು ಮಾಡ್ರಿ ಅಂತ ಹೇಳ್ತೀನಿ ಪ್ಲೀಸ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಯಾಕಂದ್ರೆ ತುಂಬ ಕಷ್ಟ ಅದ. ಅದರೊಳಗೆ ಬಿಸಿಲು ಆಗ್ಯದ, ತುಂಬ ಬಾಯಾರಿಕೆನೂ ಆಗ್ಲತ್ತದ. ಸೊ ನೀರು ಕುಡಿದು ಮಾತಾಡಿ ಪರಿಚಯ ಬರತ್ತ. ಬರ್ರಿ ನೋಡ್ರಿ ಪ್ಲೀಸ್. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ಲತ್ತಿರಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತೀನಿ. ನಮಸ್ಕಾರ. ಬರ್ರಿ ಇನ್ನೊಂದೆರಡು ವ್ಯಾಯಾಮ ಪರಿಸಿ. ಸೊ ನೀರು ಕುಡಿದ್ಕೆ ವ್ಯಾಯಾಮ ರೀ. ಸ್ನೇಹಿತರೆ ತುಂಬ ಅಂದ್ರೆ ತುಂಬ ಕಷ್ಟ ಅದ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಸೊ ಈಗ ನೀರು ಕುಡ್ದಾಯ್ತು, ಇನ್ನೊಂದು 2 ಪರ್ಸಿ ಒಯ್ದಿಟ್ರೆ 6 ಪರ್ಸಿ ಆಗುತ್ತೆ. ಅಲ್ಲಿಂದ 6 ಪರ್ಸಿ ಗಾಡಿಯಲ್ಲಿ ಹಾಕೊಂಡ್ಕೆ ಹೋಗಂಬ್ರತ. ಬರ್ರಿ. ಸೊ ಗಾಯ್ಸ್ ತುಂಬ ಕಷ್ಟ ಆಗುತ್ತೆ, ಅದ್ರೊಳಗೆ ಗಾಡಿನೇ ಪಲ್ಟಿ ಐತಿ. ಇಲ್ಲಿ ತುಂಬ ಅಂದ್ರೆ ತುಂಬ ಕಷ್ಟ ಆಗ್ತದ. ಅಲ್ಲಿಂದ ಬರಬೇಕು. ಸೊ ಅಲ್ಲಿಂದ ಬಂದಿದ್ದೆ, ಇಲ್ಲಿ ಗಾಡಿ ಉಳ್ಬಿಡ್ತು. ತುಂಬ ಅಂದ್ರೆ ತುಂಬ ಬೇಜಾರಾಗ್ತದೆ. ಈಗ ದಮ್ಮನು ಭಾಳ ಬರ್ಲತ್ತ, ಯಾಕಪ್ಪ ಅಂದ್ರೆ ದೂರದಿಂದ ಬರ್ಬೇಕಾಗಿದೆ ಗಾಡಿ ಹೊತ್ತು. ಸೊ ಇಲ್ಲಿ ನೋಡಿದ್ರಲ್ಲ ನೀವು, ಈ ಥರ ಉಳ್ತಾ ಇದೆ ಮಧ್ಯೆ ಮಧ್ಯೆ. ಸೊ ಬರ್ರಿ ಗಾಡಿ ಮತ್ತೆ ತುಂಬಂಬ್ರಿ. ಸೊ ಗಾಯ್ಸ್ ಗಾಡಿ ತುಂಬಿದೆವು. ಈಗ ನೀವು ನೋಡ್ಬೋದು ಮತ್ತೆ ಬೀಳ್ತಾ ಇದೆ. ತುಂಬ ಕಷ್ಟ ಇದೆ ಸ್ನೇಹಿತರೆ. ಸೊ ಕಷ್ಟ ಇದೆ ಅಂತ ಯಾರು ಬಿಟ್ಕೊಡ್ಬಾರ್ದು. ಸೊ ಬರ್ರಿ ಮತ್ತೆ ಟ್ರೈ ಮಾಡಮ್ ಸ್ನೇಹಿತರೆ. ಹೊಳ್ಳಿ ಬಿಟ್ಟು ಗಾಡಿ ಪಲ್ಟಿಯಾಗಿ ಹೆಂಗೆ ಮಾಡೋದು ಏನು ತಿಳಿತಾ ಇಲ್ಲ, ಯಾಕಂದರೆ ಈ ಸಲ ಸುಲಭ ಇದೆ ಅಲ್ವ, ಅದಕ್ಕೆ ಇಳಿಜಾರು ಇದೆ. ಹೊಳ್ಳಿ ಗಾಡಿ ತುಂಬೋಂಬ್ರಿ ಬರ್ರಿ. ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ. ಈಗ ಟೋಟಲ್ 10 ಪರ್ಸಿ ಅದು, ಇನ್ನೊಂದು 10 ತರ ತೊಗೊಂಬರಮ್ರಿ. ಯಾಕಂದ್ರೆ 20 ಪರ್ಸಿ ಇಟ್ಟು 20 ಪರ್ಸಿ ಇಟ್ಕ್ಯಾರೆ ಹೊಸೋಗಿದೆ. ಸೊ 2 ಗಂಟೆ ಆಗಿದೆ. ಸೊ ಬರ್ರಿ ಊಟನೂ ಮಾಡಬೇಕು, ರೆಸ್ಟ್ ಮಾಡಮ್ರಿ. ಸ್ವಲ್ಪ ಇನ್ನೊಂದು 2 ಸಲ ಹೋಗಿ ತಗೊಂಡು ಬರಮ್ರಿ. ಬರ್ರಿ.
ಸೊ ಗಾಯ್ಸ್ ತುಂಬ ಬಾಯಾರಿಕೆ ಆಗ್ತದೆ. ಇನ್ನೂ 2 ಪರ್ಚಿ ಹೋಗ್ಬೇಕು. ಸದ್ 4 ಹೋಯ್ದೀವಿ. ಸೊ ನೀರು ಕುಡಿಯಂಬ್ರಿ. ನೀರು ಕುಡಿದಕ್ಕೆ ಅವು 2 ಪರ್ಚಿ ತೊಗೊಂಡು ಹೋಗಂಬ್ರಿ. ಸೊ ಗಾಯ್ಸ್ ನೀವು ನೋಡಿದ್ರಲ್ಲ, ತುಂಬ ಅಂದ್ರೆ ತುಂಬ ಕಷ್ಟ ಇದೆ. ಸೊ ಹಾಗಾಗಿ ಎಲ್ಲರೂ ವಿಡಿಯೋ ನೋಡುತ್ತಿರುವ ನನ್ನ ವೀಕ್ಷಕರಿಗೆ ಕೇಳೋದೇನಪ್ಪ ಅಂದ್ರೆ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಅಥವಾ ನೀವು ಸ್ಟೂಡೆಂಟ್ ಆಗಿದ್ದರೆ ದಯವಿಟ್ಟು ಶಾಲೆಯನ್ನು ಕಲಿರಿಪ್ಪ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮಗೆ ಅನುಭವ ಆಗಿರ್ಬೇಕಲ್ವ, ನನಗೆ ತುಂಬ ಅನುಭವ ಆಗ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಹೇಳೋದೇನಪ್ಪ ಅಂದ್ರೆ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಭಾಳ ದೂರ ಇದೆ, ಏನೂ ಇಲ್ಲಾಂದ್ರೆ ಸುಮಾರು ದೂರ ಇದೆ. ಅದರಲ್ಲಿ ಪರಿಚಯ ಒಯ್ದೋದು ಹಾಕಬೇಕು. ಸೊ ಇಳಿಜಾರು ಇರೋದ್ರಿಂದ ಗಾಡಿ ಪಲ್ಟಿ ಆಗ್ತಾ ಇದೆ, ನಿಮಗೆ ಗೊತ್ತಿರ್ಬೋದು, ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ಲೀಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಅತಿ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬನ್ನು ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದೇನೆ. ಬರ್ರಿ, ಇನ್ನು ಪರಿಚಯ ಇನ್ನೂ 2 ಒಯ್ಬೇಕು. 2 ಒಯ್ದು ಅಲ್ಲಿ ಒಯ್ದು ಹಾಕಿಬಿಡ್ಬೇಕು. ಸೊ ಇನ್ನೂ ನಾವು ಇಲ್ಲೇ ಇದ್ದೀವಿ, ಬರ್ರಿ ಹೋಗಂಬ್ರಿ. ಅದರೊಳಗೆ ಅತಿ ಹೆಚ್ಚು ಬಿಸಿಲಾಗಿದೆ, ನೀರು ಎಷ್ಟು ಕುಡಿದ್ರು ಸಮಾಧಾನ ಆಗ್ತಾ ಇಲ್ಲ. ಸ್ನೇಹಿತರೆ ಬರ್ರಿ, ಅವಾರು ಪರಿಚಯ ಹಾಕಿ ಕೂತ್ ಬಿಡಂಬ್ರಿ. ಒಂದು ಸ್ವಲ್ಪ ಹಸುನು ಆಗ್ಯದ, 3 ಗಂಟೆ ಆಗಿದೆ ಸಮಯ ಈಗ. ಸೊ ಇನ್ನೂ ಮಧ್ಯಾಹ್ನ ಊಟ ಮಾಡಿಲ್ಲ ನಾನು. ಬರ್ರಿ ಅವು 6 ಪರಿಚಯ ಹಾಕಿ 16 ಪರಿಚಿಗೆ ಸಾಕು ಮಾಡಿಬಿಡೋಣ. ಯಾಕಂದರೆ ತುಂಬ ಕಷ್ಟ ಇದೆ, ಮತ್ತು ನಾಳೆ ನೋಡಿದ್ರಾಯ್ತು ಕೆಲಸ. ಸ್ನೇಹಿತರೆ ಇನ್ನೂ 2 ಪರಿಚಯ ಹೋಗ್ಬೇಕಾಗ್ಯದಲ್ಲ, ಬರ್ರಿ ಅವನು ಒಯ್ದು ಲಾಸ್ಟಿಗೆ ಕೂತು ಬಿಡಂಬ್ರಿ. ಇನ್ನೂ 2 ಪರಿಚಯ ಹೋಗಂಬ್ರಿ. ಒಯ್ದು ಬಂದುಬಿಟ್ಟು ನೀರ ಕಾಶಿ ಜಳಕ ಮಾಡಿ ಕರ್ನೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಂಬ್ರಿ. ಸೊ ಈಗ 2 ಪರಿಚಯ ಹೋಗಂಬ್ರಿ, ಬರ್ರಿ. ನೋಡಿದಾಗ ನಮ್ಮ ಗಾಡಿ ಬಿತ್ತಲ್ಲಿ ಎಷ್ಟು ಬ್ಯಾಲೆನ್ಸ್ ಮಾಡಿದ್ರು ಕಾಲು ಹತ್ಬಿಡ್ತು. ಸೊ ಅದಕ್ಕಾಗಿ ನಮ್ಮ ಗಾಡಿ ಬಿದ್ದರೆ ಬರ್ರಿ ತೋರಿಸ್ತೀನಿ. ದಯವಿಟ್ಟು ಎಲ್ಲರೂ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡ್ರಪ್ಪ ಪ್ಲೀಸ್. ನೋಡಿರಿ ನಮ್ಮ ಗಾಡಿಯಲ್ಲಿ ಬಿದ್ದದ, ಈಗ ಮತ್ತೆ ಅಲ್ಲಿ ಹೋಗಿ ಎತ್ಕೊಂಡು ಇದು ಮಾಡಬೇಕು. ಬರ್ರಿ ನೋಡ್ರಿ ಗಾಯ್ಸ್, ಪದೇ ಪದೇ ಈ ಥರ ಬೀಳತ್ತದ. ಸೊ ಬರ್ರಿ ಮತ್ತೆ ಗಾಡಿ ತುಂಬಂಬ್ರಿ. ನೋಡ್ರಿ ಪದೇ ಮತ್ತೆ ಬೀಳ್ತಾ ಇದೆ, ಬೇಜಾರಾಗ್ತಾಯಿದೆ ತುಂಬ. ಮತ್ತೆ ಗಾಡಿ ಪಲ್ಟಿ ಆಗ್ಯದ, ಬರ್ರಿ ಜಲ್ದಿ. ಅಂತೂ ಇಂತೂ ಬಂದ್ಬಿಟ್ಟು. ಸೊ ಇಟ್ಟು ಹೋಗ್ಬೇಡಮ್ರಿ ಇವತ್ತಿಗೆ.